ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಹೀರೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ, ಬಟ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ಲಾಗಿ ಮಾಡ್ತಾರೆ. ಅದಂತ ತುಂಬಾ ಟೇಸ್ಟಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ನಾನು ಫಸ್ಟಿಗೆ ಒಂದು ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. ಅದು ಸ್ಕಿನ್ನೆಲ್ಲ ಪೀಲ್ ಮಾಡಿ ಎಲ್ಲ ವಾಶ್ ಮಾಡ್ಕೊಂಡು 4 ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಒಳಗಿನ ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹೀರೆಕಾಯಿ ಎಲ್ಲ. ನಾನು ಇದಕ್ಕೆ ಒಂದು 2 ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಬೇಕಾದ್ರೆ ಉದ್ದಕ್ಕೆ ಹೆಚ್ಕೋಬೋದು, ಇಲ್ಲ ಚಿಕ್ಕದಾಗಿ ಹೆಚ್ಕೋಬೋದು. ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ಇದಕ್ಕೆ ಮಸಾಲೆ ಏನು ಬೇಕು ಅಂತ ಹೇಳ್ತಾಯಿದ್ದೀನಿ ನೋಡಿ. ಇದಕ್ಕೆ ಒಂದು 2 ಸ್ಪೂನ್ ಎಳ್ಳು, ಒಂದು 2 ಸ್ಪೂನ್ ಗುರೆಳ್ಳು ಎರಡೂ ಹುರ್ಕೊಂಡಿದ್ದೀನಿ. ಮತ್ತು ಒಣ ಕೊಬ್ಬರಿ, ಶೇಂಗಾ ಎಲ್ಲನೂ ಹುರ್ಕೊಂಡು ಇಟ್ಕೊಂಡಿರ್ಬೇಕು ಅದನ್ನು. ಮತ್ತು ಇದಕ್ಕೆ ಯೂಶ್ವಲಿ ಉತ್ತರ ಕನ್ನಡದಲ್ಲೆಲ್ಲ ಖಾರ ಪುಡಿ ಹಾಕಲ್ಲ, ಅವ್ರು ಹಸಿಮೆಣ್ಸಿನ್ಕಾಯ್ದಲ್ಲೇ ಎಣ್ಗಾಯಿ ಮಾಡ್ತಾರೆ ನೋಡಿ. ನಾನು ಒಂದು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹುರ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟಕ್ಕಷ್ಟು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ತೊಗೊರಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹುರಿದಿರೋದಿದೆ. ಮತ್ತು ಇಲ್ಲಿ ಶುಂಠಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಮತ್ತು ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಬೇಕು. ಮತ್ತು ಇದಕ್ಕೆ ಸಾಂಬಾರು ಪುಡಿ, ಅರಿಶಿಣ ಪುಡಿ, ಉಪ್ಪು, ಬೆಲ್ಲ ಯಾಕೆ ಹಾಕ್ತೀವಿ ಅಂದರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ. ನಿಮ್ಗೆ ಬೆಲ್ಲ ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು. ಫಸ್ಟ್ ನಾನೀಗ ಮಿಕ್ಸರ್ ಗ್ರೈಂಡ್ರಲ್ಲಿ ಫಸ್ಟ್ ಗುರೆಳ್ಳನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಮಸಾಲೆ ಜೊತೆ ರುಬ್ಬೋ ಮುಂದೆ ಗುರೆಳ್ಳು ಗ್ರೈಂಡ್ ಆಗೋಲ್ಲ. ಗುರೆಳ್ಳು ಮತ್ತು ಎಳ್ಳು ಎರಡನ್ನೂ ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಗುರೆಳ್ಳು ಮತ್ತು ಎಳ್ಳು ಎರಡನ್ನೂ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮೊದಲೇ. ಯಾಕಂದರೆ ಬೇರೆ ಮಸಾಲೆ ಜೊತೆಗೆ ಹಾಕ್ತಾ ಗುರೆಳ್ಳು ಗ್ರೈಂಡ್ ಆಗೋಲ್ಲ, ಎಳ್ಳು ಮತ್ತು ಫಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಇದಕ್ಕೆ ನಾನು ಒಣ ಕೊಬ್ಬರಿ, ಶೇಂಗಾ ಏನು ಹುರ್ಕೊಂಡಿದ್ದೀನಲ್ಲ ಹಂಗೆ ಡ್ರೈ ಹುರ್ಕೋರಿ, ಎಣ್ಣೆಲಿ ಹುರ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಮಸಾಲೆ ರುಬ್ಕೊರಿ. ಇದಕ್ಕೆ ಮತ್ತು ನಾನು ನೋಡಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿದು ಎಲ್ಲ ಮಸಾಲೆ ರುಬ್ಕೊಂಡಿದ್ದೆ. ಸಾಂಬಾರು ಪುಡಿ, ಅರಿಶಿಣ ಪುಡಿ, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಇದನ್ನೆಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು, ತುಂಬ ನೈಸ್ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ. ಎಲ್ಲನೂ ಹಾಕ್ಬಿಟ್ಟಿದ್ದೀನಿ, ಮಸಾಲೆ ಸಾಮಾನೆಲ್ಲ ಹಾಕಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ಒಂದು ಸ್ವಲ್ಪ ನೀರು ಹಾಕ್ಬೇಕು, ಇದಕ್ಕೆ ಸ್ವಲ್ಪ ಗ್ರೇವಿ ಟೈಪ್ ಬರಬೇಕಿದು, ಅಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಜಾರಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರಿ ನೋಡಿ. ಈ ರೀತಿ ಗ್ರೈಂಡ್ ಮಾಡ್ಕೊರಿ. ಇಷ್ಟೇ ಗಟ್ಟಿ ಇರಲಿ, ನೀವು ಆಮೇಲೆ ಹಾಕೊಂಬಂದು ನೀರು ಹಾಕ್ಕೋಬೋದು ನೋಡಿ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಗುರೆಳ್ಳು ಮೊದಲೇ ಗ್ರೈಂಡ್ ಮಾಡ್ಕೊಂಡಿದ್ದು ಗ್ರೈಂಡ್ ಆಗಿದೆ, ಆಮೇಲೆ ಹಾಕಿದ್ರೆ ಗ್ರೈಂಡ್ ಆಗ್ತಿದೆ ನೋಡಿ. ಗ್ರೇವಿ ರೆಡಿಯಾಗಿದೆ. ಈಗ ಹೀರೆಕಾಯಿ ಎಣ್ಗಾಯಿಗೆ ಗ್ರೇವಿ ರೆಡಿ ಮಾಡಿದ್ದೀವಲ್ಲ ನಾವು. ಈಗ ಹೀರೆಕಾಯಿ ಇದ್ದಾವಲ್ಲ, ಹಾಗೆ ನಾವು ಎಣ್ಗಾಯಿ ತುಂಬಿ ಮಾಡಿಬಿಟ್ರೆ ಅದು ಹೀರೆಕಾಯಿ ಚೆನ್ನಾಗಿ ಬೆನೆಯೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ನಾವು ಹೀರೆಕಾಯಿನ ಒಂದು ದಪ್ಪನ ಕಡಾಯಿ ತೊಗೊಂಡಿದ್ದೀನಿ. ಈ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನೀಗ. ಎಣ್ಣೆ ಹಾಕಿ ಒಂದು 5 ನಿಮಿಷದ ಕಾಲ ಹೀರೆಕಾಯಿನ ಬಾಡಿಸ್ಕೊಂಬಿಡೋಣ ಎಣ್ಣೆಯಲ್ಲಿ. ಯೂಶ್ವಲಿ ಉತ್ತರ ಕನ್ನಡದಲ್ಲೆಲ್ಲ ಏನು ಮಾಡ್ತಾರಂದರೆ ಇದು ಹೀರೆಕಾಯಿ ಆಗಲಿ ಬದನೆಕಾಯಿ ಆಗಲಿ ಫಸ್ಟ್ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತಾರೆ ಅವರು. ಮತ್ತು ಅವರು ಮಸಾಲೆ ಎಲ್ಲ ಹೀರೆಕಾಯಿ ಒಳಗಾಗಲಿ ಬದನೆಕಾಯಿ ತುಂಬಕ್ಕೆ ಹೋಗಲ್ಲ, ಮೇಲೇ ಹಾಕಿಬಿಡ್ತಾರೆ. ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ ಈಗ ನೋಡಿ. ಈಗ ಎಣ್ಣೆ ಕಾದಿದೆ, ನಾನು ಇದಕ್ಕೆ ಹೀರೆಕಾಯಿ ಹಾಕ್ತಾಯಿದ್ದೀನಿ. ಇದನ್ನೊಂದು 5 ನಿಮಿಷದ ಕಾಲ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ. ಅವಾಗೇನಾಗುತ್ತೆ, ಸ್ವಲ್ಪ ಚೆನ್ನಾಗಿ ಬೆನೆಯುತ್ತವೆ ಹೀರೆಕಾಯಿ. ಇಲ್ಲಿದ್ರೆ ಮಸಾಲೆ ಹಾಕಿದ್ಮೇಲೆ ಬೆನ್ಸೋಕ್ಕೂ ಸರಿ ಬೆನೆಯಲ್ಲ ಅವು ನೋಡಿ. ಎಲ್ಲ ಹೀರೆಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಕೈ ಹಾಕ್ತಾಯಿದ್ದೀನಿ. ಆದಷ್ಟು ದಪ್ಪ ಅಗಲ ಇರೋ ಕಡಾಯಿಗೆ ತೊಗೊರಿ, ಇದು ಹುರ್ಕೊಳಕ್ಕೆ ಈಸಿ ಆಗುತ್ತೆ ನಿಮಗೆ. ಇದು ನಾನೆಲ್ಲನೂ ಹುರಿತಾಯಿದ್ದೀನಿ. ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ನೋಡಿ. ಒಂದು 5 ನಿಮಿಷ ಕಾಲ ನಾನು ಹೀರೆಕಾಯಿ ಬಾಡಿಸ್ಕೊಂಡಿದ್ದೀನಿ ಈ ರೀತಿ ಬಾಡಿಸ್ಕೊಂಡ್ಬಿಡಿ. ಅವಾಗೇನಾಗುತ್ತೆ, ನೀವು ಎಣ್ಗಾಯಿ ಮಾಡಿದಾಗ ಎಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ. ಒಂದು 5 ನಿಮಿಷ ನಾನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಈಗ ತೆಗಿತಾಯಿದ್ದೀನಿ ಇದನ್ನು. ತುಂಬ ಮೆತ್ತಗೇನು ಮಾಡ್ಕೊಳಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಮೀಡಿಯಮಾಗಿ ಬೆಂದರೆ ಸಾಕು. ಯೂಶ್ವಲಿ ಬದನೆಕಾಯಿ ಆಗಲಿ ಎಣ್ಗಾಯಿ ಯಾವುದೇ ಎಣ್ಗಾಯಿ ಮಾಡಲಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ರುಚಿ ಬರುತ್ತೆ ಅದು. ಎಲ್ಲ ಇದಕ್ಕೆ ಯೂಶ್ವಲಿ ಉತ್ತರ ಕನ್ನಡದಲ್ಲೆಲ್ಲ ಅವ್ರು ಏನು ಮಸಾಲೆ ತುಂಬಲ್ಲ, ಅದರೊಳಗೆ ಡೈರೆಕ್ಟ್ ಗ್ರೇವಿನೇ ಹಾಕ್ಬಿಡ್ತಾರೆ ಇದಕ್ಕೆ ನೋಡಿ. ಈಗ ಎಣ್ಣೆ ಕಾದಿದೆಯಲ್ಲ, ಇದಕ್ಕೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಆದಮೇಲೆ ಸ್ವಲ್ಪ ಕರಿಬೇವು ಹಾಕೋಣ. ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿಗಾಗಲಿ, ಚಪಾತಿಗಾಗಲಿ, ಅಕ್ಕಿ ರೊಟ್ಟಿಗಾಗಲಿ ತುಂಬಾ ರುಚಿಯಾಗಿರುತ್ತೆ. ಈ ಸಾಸಿವೆ ಆಗಲಿ ಸ್ವಲ್ಪ ನೋಡಿ. ಈಗ ಸಾಸಿವೆ ಆಗಿದೆ, ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ
ಮೇಲೆ ಒಂದು 2 ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಮಸಾಲೆಯಲ್ಲೇ ಉಪ್ಪು ಬೆಲ್ಲ ಎಲ್ಲ ಹಾಕಿದ್ದೀನಿ ಅಂತ ಇನ್ನೇನು ಉಪ್ಪು ಹಾಕೋಕ್ಕೆ ಹೋಗಲ್ಲ ನಾನು. ಈರುಳ್ಳಿ ಬೆನೆಯಾಗಿಬಿಡೋಣ, ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೆಳೀಲಿ. ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಬೆಂದಾಗ ನಾವೇನು ಹೀರೆಕಾಯಿನ ಬೆನ್ಸ್ಕೊಂಡಿದ್ದೀರೋ 5 ನಿಮಿಷಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದಾಗ ನಾವು ಇದಕ್ಕೆ ಗ್ರೇವಿ ಹಾಕ್ಬಿಡೋಣ. ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಗ್ರೇವಿ ಹಾಕ್ತಾಯಿದ್ದೀನಿ ಇದಕ್ಕೆ. ಖಂಡಿತ ಟ್ರೈ ಮಾಡಿ, ತುಂಬಾ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯೇ ಮಾಡಿ ಹೀರೆಕಾಯಿ ತುಂಬಿ ಅದನ್ನ ಕುದಿಸೋ ಅವಶ್ಯಕತೆಯೇ ಇಲ್ಲ. ಈ ರೀತಿ ಮಾಡಿಕೊಂಡ್ರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ನೀರು ಹಾಕ್ಬೇಡಿ, ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಹೀರೆಕಾಯಿ ಅಲ್ವಾ, ಚೆನ್ನಾಗಿ ನೀರು ಬಿಡುತ್ತೆ ಅದು ಸ್ವಲ್ಪ. ಚೆನ್ನಾಗಿ ಹೀರೆಕಾಯಿ ಎಲ್ಲ ಗ್ರೇವಿ ಹಾಕಿದ ಮೇಲೆ ಒಂದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಮೀಡಿಯಮ್ ಫ್ಲೇಮಲ್ಲಿ ತುಂಬ ಹೈ ಇಟ್ಕೊಳಕ್ಕೆ ಹೋಗಬೇಡಿ. ದಪ್ಪ ಕಡಾಯಿಯಲ್ಲೇ ಎಣ್ಣೆಗಾಯಿ ಮಾಡಿ ನೋಡಿ. ಈಗ ನಾನು ಇದನ್ನು ಹಾಕಿದ್ದೀನಿ. ಹಾಕಿದ ಮೇಲೆ ಇದನ್ನು ಒಂದು 5 ನಿಮಿಷದ ಕಾಲ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ. ಅದು ಎಣ್ಣೆ ಬಿಡಬೇಕು ಮೇಲೆ ನೋಡಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೆನೆಸ್ಕೊರಿ, ತುಂಬ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ. ಎಣ್ಣೆಗಾಯಿನ ಚೆನ್ನಾಗಿ ಬೆನೆಸ್ಕೊಂಡಿದ್ದೀನಿ ನೋಡಿ. ಇದು ಯೂಶ್ವಲಿ ಎಣ್ಣೆ ಬಿಡೋ ತನಕ ಬೆನೆಸ್ಕೋಬೇಕು. ಮತ್ತು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರಿ, ಇಲ್ಲಿದ್ರೆ ಅದು ತಳ ಹಚ್ಚಿಬಿಡುತ್ತೆ. ನೋಡಿ ಹೀರೆಕಾಯಿ ಎಣ್ಣೆ ರೆಡಿಯಾಗಿದೆ. ಅದು ಎಣ್ಣೆ ತೇಲಿದ್ರೆ ಮುಗಿತದು ಎಣ್ಣೆ ಆಗಿದೆ ಅಂತ. ಇದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ರೊಟ್ಟಿಗೆ, ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಈವನ್ ಬಿಸಿ ಅನ್ನ ತುಪ್ಪ ಬರೀ ಎಣ್ಗಾಯಿ ಹಚ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.